ನಮಸ್ಕಾರ ಸ್ನೇಹಿತರೆ, ಕನ್ನಡಿಗರ ಇಂಗ್ಲೀಷ್ ಮಿತ್ರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನಿನ್ನೆ ವಿಡಿಯೋದಲ್ಲಿ ಯಾಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಯಾಟನ್ನು ಎಲ್ಲಿ ಬಳಸಿದರೆ ಯಾವ ರೀತಿಯಾಗಿ ವಾಕ್ಯವನ್ನು ರಚನೆ ಮಾಡುವುದರ ಮಾಹಿತಿ ಕೊಟ್ಟಿದ್ದೆ. ಯಾಟನ್ನು 3 ರೀತಿಯಲ್ಲಿ ನಾವು ಬಳಸ್ಬೋದಂತ ಮಾಹಿತಿ ಕೊಟ್ಟಿದ್ದೇನೆ. ಆ ಸಂಪೂರ್ಣವಾದ ವಿಡಿಯೋ ನೋಡಿದಾಗ ಮಾತ್ರ ನಿಮ್ಗೆ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ನೇಹಿತರೆ, ಇವತ್ತು 7ನೇ ಪದದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಿಮ್ಮ ಮುಂದೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಅದು ಯಾವ ಅಕ್ಷರ ಅಂತ ಹೇಳಿದ್ರೆ BAY ಬಾಯ್ ಅಂತ ಹೇಳಿ, BAY ಬಾಯ್ ಅಂತ ಇದೆ. BAY ಬಾಯ್ ಅಂದರೆ ಬಾಯ್ ಅಂದರೆ ದಿಂದ ಮತ್ತು ಅದು ಇಂದ ಅಂದರೆ ಅದನ್ನು ಸಹಜವಾಗಿ ವಾಹನ ಸಾರಿಗೆ ಸಂಪರ್ಕದಲ್ಲಿ ನಾವು ಸಹಜವಾಗಿ ಬಳಸ್ತೇವೆ. ಇದು ಚಲನವಲನ ಸಂದರ್ಭದಲ್ಲಿ ವಿಶೇಷವಾಗಿ ಬರ್ತದೆ ನೋಡಿ. ಮೋಟಾರ್ನಿಂದ ಬಾಯ್ದ ಮೋಟಾರ್ ಅಂತಾಗುತ್ತೆ. ಟ್ಯಾಕ್ಸಿಯಿಂದ ಅಂದರೆ ಬಾಯ್ದ ಟ್ಯಾಕ್ಸಿ. ರೈಲ್ವೆಯಿಂದ ಬಾಯ್ದ ರೈಲ್ವೆ, ಬಾಯ್ದ ರೈಲ್ವೆ. ವಿಮಾನದಿಂದ ಬಾಯ್ದ ಏರೋಪ್ಲೇನ್, ಬಾಯ್ದ ಏರೋಪ್ಲೇನ್ ನೋಡಿ. ಏನಂದರೆ ಇವು ಚಲನವಲನಗಳು, ವಾಹನ ಸಾರಿಗೆ ಸಂಪರ್ಕ ಇವೆಲ್ಲ ಚಲನವಲನಗಳು. ಮೋಟಾರ್ ಇರ್ಬೋದು, ಟ್ಯಾಕ್ಸಿ ಇರ್ಬೋದು, ರೈಲ್ವೆ ಇರ್ಬೋದು, ವಿಮಾನ ಇರ್ಬೋದು. ಈ ರೀತಿ ಚಲನವಲನಗಳಿಗೆ ನಾವು ಕಾರಿನಿಂದ ಬಾಯ್ದ ಕಾರ್, ಹಡಗುದಿಂದ ಬಾಯ್ದ ಸ್ಟೀಮರ್, ದೋಣಿಯಿಂದ ಬಾಯ್ದ ಬೋಟ್, ನೋಡಿ. ಪೋಸ್ಟ್ನಿಂದ ಬಾಯ್ದ ಪೋಸ್ಟ್, ಸೈಕಲ್ನಿಂದ ಬಾಯ್ದ ಸೈಕಲ್. ಈ ರೀತಿಯಾಗಿ ಬಾಯನ್ನು ಸೇರಿಸಿ ನಾವು ವಾಕ್ಯಗಳನ್ನ ರಚನೆ ಮಾಡ್ಬೋದು. ಅದು ಸಹಜವಾಗಿ ಸಾರಿಗೆ ವಾಹನಗಳಿದ್ರೆ ಮಾತ್ರ ಈ ಬಾಯನ್ನು ಸೇರಿಸಿ ಈ ರೀತಿ ವಾಕ್ಯಗಳನ್ನ ನಾವು ರಚನೆ ಮಾಡ್ಬೋದು. ಇದೇ ರೀತಿ ವಿಡಿಯೋಗಳನ್ನು ನೋಡ್ತಾ ಇರಿ ಸ್ನೇಹಿತರೆ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪದದ ಬಗ್ಗೆ ತೊಗೊಂಡು ನಿಮ್ಮ ಮುಂದೆ ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋವನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.